ನನ್ನ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 350 ಬಸ್ಗಳನ್ನು ನಾನು ಮೊದಲು ಬುಕ್ ಮಾಡಿದ್ದೆ. ನನ್ನ ಕ್ಷೇತ್ರದಿಂದ 25ರಿಂದ 30 ಸಾವಿರ ಜನ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಆದರೆ ಪ್ರಮಾಣ ವಚನ ಸಮಾರಂಭವನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರಿಂದ ನನ್ನ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಎಲ್ಲ ಪೂರ್ವ ತಯಾರಿ ನನ್ನನ್ನು ಸೇರಿದಂತೆ ಮಾಡ್ಕೊಂಡಿದ್ದು. ಹಾಗಾಗಿ ನಿರಾಸೆಗೊಳಿಸೋದು ಬೇಡ ಅಂತ ಹೇಳಿ ನಾನು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 5 ಸ್ಥಳಗಳಲ್ಲಿ ತಾಲೂಕಿನ ಕೇಂದ್ರ ಸ್ಥಾನ ಮತ್ತು ನನಗೆ 4 ಹೋಬಳಿಗಳು ಬರ್ತವೆ. ಆ 4 ಹೋಬಳಿಯ ಕೇಂದ್ರ ಸ್ಥಾನಗಳಲ್ಲಿ ದೊಡ್ಡ ಪ್ರೊಜೆಕ್ಟರನ್ನು ಹಾಕಿ ಆ ಪ್ರೊಜೆಕ್ಟರ್ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ನನ್ನ ಕ್ಷೇತ್ರದ ಜನತೆ, ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ವೀಕ್ಷಣೆ ಮಾಡಿ ಆ ಕ್ಷಣವನ್ನು, ಆ ಐತಿಹಾಸಿಕ ಮತ್ತು ಆ ಒಂದು ಸಂಭ್ರಮದ ಕ್ಷಣವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿ ನಾನೇ ಅದರ ನೇತೃತ್ವವನ್ನು ತೆಗೆದುಕೊಂಡು ನನ್ನ ಪಕ್ಷದ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ವಹಿಸಿ 5 ಸ್ಥಳಗಳಲ್ಲಿ ಆಯೋಜನೆಯನ್ನು ಮಾಡಿ ಆ ಸಂಭ್ರಮಾಚರಣೆಯನ್ನು CN ಚೌಧರಿ ಮುಖೇನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದರ ಜೊತೆಗೆ ನನ್ನ ಕ್ಷೇತ್ರದ ಪ್ರತಿ ಮನೆಗೂ ಸುಮಾರು 75,000ರಿಂದ 80,000 ಮನೆ ಬರ್ಬೋದು ಅಂತಕ್ಕಂಥ ಅಂದಾಜಿದೆ. ಅಷ್ಟು ಮನೆಗೂ ನಾನು ಸ್ವೀಟ್ ಬಾಕ್ಸ್ಗಳನ್ನು ಕಳಿಸ್ಲಿಕ್ಕೆ ನಾನು ತಯಾರಿಯನ್ನು ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈಗ ಒಂದು ತುರ್ತು ಸಭೆಯನ್ನು ಕರೆದು ನನ್ನ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಟ್ಟಿದ್ದೇನೆ. ಇಲ್ಲಿಂದ ಯಾರಾದರೂ ಪದಗ್ರಹಣಕ್ಕೆ ಹೋಗ್ತಾ ಇದ್ದಾರೆ? ಹೌದು, ಈಗ ಒಂದು 2ರಿಂದ 2.5 ಸಾವಿರ ಜನ ನನ್ನ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಜನ ನಾನು ವಿಧಾನಸೌಧ ಹತ್ರ ಏನು ರಾಜಭವನದಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಉಳಿದಂಥ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರಲ್ಲ ಇಲ್ಲೇ ಕಾರ್ಯಕ್ರಮ ಮಾಡಿ ಒಂದು ಪ್ರೊಜೆಕ್ಟರ್ ಮುಖೇನ LED ಸ್ಕ್ರೀನ್ ಮುಖೇನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ.